ನೋಡ್ರಾಗು, ನೀನು ಹೊಸದಾಗಿ ಪ್ರೀತಿ ಮಾಡ್ತೀಯೋ ಇಲ್ಲ ಹಳೆ ತಾಳಿನೇ ಕಟ್ಟಿ ಅವಳನ್ನ ಕರ್ಕೊಂಡ್ ಬರ್ತೀಯೋ ನಮ್ಗೆ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಮನೆ ಸೊಸೆ ನಮ್ಮ ಮನೆಗೆ ಬರ್ಬೇಕು ಅಷ್ಟೇ. ದೊಡ್ಡಪ್ಪ, ಈ ತಾಳಿ ಯಾವಾಗ್ಲೂ ನನ್ ಜೊತೆನೇ ಇರುತ್ತೆ. ಝಾನ್ಸಿ ಮೇಡಮ್ಗೆ ಹಳೆ ನೆನಪು ಯಾವಾಗ ಬರುತ್ತೋ ಆ ಕ್ಷಣನೇ ಅವ್ರಿಗೆ ಕುತ್ತಿಗೆ ತಾಳಿ ಕಟ್ತಾ ಇರೋದೆ, ಈ ಮನೆ ಕರ್ಕೊಂಡು ಬರ್ತಾ ಇರೋದೆ. ದೊಡ್ಡಪ್ಪ, ಇದು ಯಾವಾಗ್ಲೂ ಝಾನ್ಸಿ ಮೇಡಮ್ಗೆ ಕಾಣಿಸ್ತಾನೆ ಇರಬೇಕು. ಅದಕ್ಕೆ ಸಂಕಲ್ಪ ಮಾಡಿರೋ ದಾರದ ತರ ನನ್ನ ಕೈಗೆ ಕಟ್ಕೋತೀನಿ. ಇನ್ ಮುಂದೆ ತಾಳಿ ಝಾನ್ಸಿ ಮೇಡಮ್ ಕೊಳ್ಳಕ್ ಸೇರೋವರೆಗೂ ಇದು ನನ್ನ ಕೈಯಲ್ಲೇ ಇರುತ್ತೆ. ಏನೋ ಕಣಪ್ಪ, ಎಲ್ರಿಗೂ ಒಳ್ಳೇದಾದ್ರೆ ಸಾಕು, ಅದನ್ನ ನಾನು ಬಯಸೋದು. ಒಳ್ಳೇದಾಗೆ ಆಗುತ್ತೆ ಅಮ್ಮ, ಯಾಕಂದ್ರೆ ನಮ್ಮ ಅಣ್ಣ ಅದಕ್ಕೆ ತುಂಬಾ ಒಳ್ಳೆಯವರು. ಒಳ್ಳೆಯವರಿಗೆ ಒಳ್ಳೆತನದಲ್ಲಿ ಇರೋರಿಗೆ ಪರೀಕ್ಷೆಗಳು ಎದುರಾಗ್ಬೋದೇ ಹೊರತು ಕೆಟ್ಟದಂತೂ ಆಗಲ್ಲ. ಒಳ್ಳೆ ಮಾತು ಹೇಳಿದೆ ಸಂಗೀತ. ರಾಘು, ಆ ದೇವ್ರು ನಿನ್ನ ಆಸೆನ ಖಂಡಿತವಾಗಿ ಈಡೇರಿಸ್ತಾನೆ. ಹೋಗ್ಬಿಟ್ ಪಾಪ, ಒಳ್ಳೇದಾಗ್ಲಿ. ಹೋಗ್ಬಿಟ್ಟು ಬರ್ತೀನಿ. ಅದ್ ಸರಿ, ದೊಡ್ಡಮ್ಮ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಅವಳು ಅವರ ಚಿಕ್ಕಪ್ಪನ ಮಗ ಕಿಂಡಲ್ ಕುಮಾರನ ಮಗಳ ಮದುವೆ ಅಲ್ಲ, ಅದಕ್ಕೆ ಹೋಗಿದ್ದಾಳೆ. ಯಾಕೆ ನೀವು ಹೋಗ್ಲಿಲ್ವಾ? ಯಾಕೆ? ನಮ್ಮ ಮನೇಲಿ ಫಂಕ್ಷನ್ ಇದ್ರೆ ಅವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರಾ? ಇಲ್ಲ ತಾನೇ? ಬಂದ್ರು ಸುಮ್ಮನೆ ಇರ್ತಾರ? ಎಲ್ಲದನ್ನು ಕೆದಕಿ ಕಿಂಡಲ್ ಮಾಡೋದೇ ಆಗೋಯ್ತು. ಅದಕ್ಕೆ ನೀನೊಬ್ಳೆ ಹೋಗ್ಬಾ ಅಂತ ಕಳ್ಸ್ಕೊಟ್ಟಿದ್ದೀನಿ. ಓಕೆ, ಟೈಮ್ ಆಗುತ್ತೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಣ್ಣ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಂಗೀತ. ರಾಘು, ಹುಷಾರಪ್ಪ. ಆಯ್ತು ದೊಡ್ಡಪ್ಪ. ಈ 7.5 ತಿಂಗಳಲ್ಲಿ ನಡೆದಂತ ಯಾವ ಘಟನೆನೂ ಅವರಿಗೆ ನೆನಪಿಲ್ಲ. ಸೊ ರಾಘು ಸರ್ ಮತ್ತೆ ಡ್ರೈವರ್ ಆಗಿ ಝಾನ್ಸಿ ಮೇಡಮ್ ಜೀವನದಲ್ಲಿ ಎಂಟ್ರಿ ಕೊಡ್ಬೇಕಂತ ಅನ್ಕೊಂಡಿದ್ದಾರೆ. ಹಾಗಾಗಿ ನೀವ್ ಯಾರು ರಾಘು ಸರ್ ಝಾನ್ಸಿ ಮೇಡಮ್ ಗಂಡ ಅಂತಾಗ್ಲಿ, ಅವರು ನಿಮ್ಗೆ ಗೊತ್ತು ಅನ್ನೋ ರೀತಿಯಾಗ್ಲಿ ಮಾತಾಡಬಾರ್ದು. ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಸರ್. ನೀವ್ ಹೆಂಗೆ ಹೇಳಿದ್ರು ಹಂಗೆ ನಡ್ಕೋತೀವಿ ಬಿಡಿ ಸರ್. ಓಕೆ, ಅಪ್ಪಿ ತಪ್ಪಿನೂ ತಪ್ಪಾಗಬಾರ್ದು. ಯಾವುದೇ ಕಾರಣಕ್ಕೂ ಈ ವಿಷಯ ಮೇಡಮ್ ಗೊತ್ತಾಗಬಾರ್ದು. ಯಾವ ವಿಷಯ ಗೊತ್ತಾಗ್ಬಾರ್ದು ರಾಯ್? ಗುಡ್ ಮಾರ್ನಿಂಗ್. ಯಾವ ವಿಷಯ ಗೊತ್ತಾಗ್ಬಾರ್ದು ರಾಯ್? ಮೇಡಮ್, ಅದು ನೀವೆಲ್ಲ ಯಾವ ವಿಷಯದ ಬಗ್ಗೆ ಮೀಟಿಂಗ್ ಸೇರಿದ್ದೀರಾ? ಏನ್ ಗೊತ್ತಾಗ್ಬಾರ್ದು ಅಂತ ಮಾತಾಡ್ತಿದ್ದೀರಾ? ನಿಮ್ಮನ್ನೇ ಕೇಳ್ತಿರೋದು. ಕಮ್ ಆನ್, ಸ್ಪೀಕ್ ಔಟ್. ಮೇಡಮ್, ನಾನು ಏನ್ ಹೇಳ್ತಿದ್ದೆ ಅಂದ್ರೆ, ಇಲ್ಲಿಗೆ ಬಂದಿರೋ ಡ್ರೈವರ್ಗಳನ್ನ ಯಾವ್ಯಾವ ರೀತಿ ಎಂಟ್ರು ಮಾಡಬೇಕು, ಆಮೇಲೆ ಯಾವ್ಯಾವ ರೀತಿ ಪರೀಕ್ಷೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ ಮೇಡಮ್. ಅದ್ರ ಜೊತೆಗೆ ಕೆಲವು ಸಣ್ಣ ಪುಟ್ಟ ವಿಷಯಗಳು ನಿಮಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ದೆ ಮೇಡಮ್. ರಾಯ್, ಅಷ್ಟಕ್ಕೂ ಇಂಟರ್ವ್ಯೂ ನಡೀತಿರೋದು ಯಾವ ಪೋಸ್ಟ್ಗೆ? ನಿಮ್ ಡ್ರೈವರ್ ಪೋಸ್ಟಿಗೆ ಮೇಡಮ್. ಆಫ್ಟರ್ ಆಲ್ ಡ್ರೈವರ್ ತಾನೆ, ಅದ್ಯಾಕ್ ಕಂಪನಿ ಸಿಇಒಗೆ ಇಂಟರ್ವ್ಯೂ ಮಾಡತ್ರ ಬಿಲ್ಡಪ್ ಕೊಡ್ತಿದ್ಯಾ? ಆಗಿದ್ರಲ್ವಾ ಮೇಡಮ್? ಏನಂದೆ? ಐ ಮೀನ್ ಸಿಇಒ ಆಗಿರೋ ನಿಮ್ಮನ್ ಕರ್ಕೊಂಡೋಗೋ ಕಾರ್ ಸ್ಟೇರಿಂಗು, ನಿಮ್ ಕೇರಿಂಗು ಎಲ್ಲ ಅವ್ರ ಕೈಲೇ ಇರುತ್ತಲ್ವಾ ಮೇಡಮ್? ಅಂದ್ಮೇಲೆ ಎಂತೆಂತವ್ರನ್ನೂ ಸೆಲೆಕ್ಟ್ ಮಾಡಕ್ಕಾಗತ್ತಾ? ನಿಮಗ್ ಡ್ರೈವರ್ ಆಗಿ ಬರೋರು ಅದ್ಭುತವಾದ ಮನುಷ್ಯ ಆಗಿರ್ಬೇಕು, ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಆಗಿರ್ಬೇಕು. ಅದಕ್ಕೆ ಒಬ್ಬರನ್ನ ಸೆಲೆಕ್ಟ್ ಮಾಡಿದೀನಿ. ಫೈನಲ್ ಮಾಡ್ಬೇಕಾಗಿರೋದು ಯಾರು ರಾಯ್? ನೀವೇ ಮೇಡಮ್. ಅದಕ್ಕೋಸ್ಕರನೇ ನಿಮ್ ಎಕ್ಸ್ಪೆಕ್ಟೇಷನ್ ಏನನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಾವು ಓಕೆ ಮಾಡಿದೀವಿ. ಈಗ ಒಳಗಡೆ ಕಳಿಸ್ತೀನಿ ಮೇಡಮ್. ನೀವ್ ಇಂಪ್ರೆಸ್ ಆಗಿ ಓಕೆ ಮಾಡಿದ್ರೆ ಅಪಾಯಿಂಟ್ ಮಾಡ್ಕೋಬಹುದು. ನೀವು ಓಕೆ ಮಾಡೇ ಮಾಡ್ತೀರಿ ಮೇಡಮ್, ಯಾಕಂದ್ರೆ ಅವನು ಗನ್ನು ಮೇಡಮ್, ಗನ್ನು. ಗನ್ನೋ ಬನ್ನೋ ಆಮೇಲೆ ಗೊತ್ತಾಗತ್ತೆ, ಮೊದ್ಲು ಒಳಗ್ ಕಳ್ಸಿ. ಸರಿ ಮೇಡಮ್. ನಾನು ಅವತ್ತೇ ಹೇಳಿಲ್ವ ಮೇಡಮ್, ತುಳಸಿಯವ್ರ ಉದ್ದೇಶ ಸರಿ ಇಲ್ಲ, ರಾಘು ಝಾನ್ಸಿನ ದೂರ ಮಾಡಕ್ ಪ್ರಯತ್ನ ಪಡ್ತಾ ಇದಾರೆ ಅಂತ. ನನ್ನ ಮತ್ತೆ ನಿನ್ನ ದೂರ ಮಾಡ್ಬೇಕು ಅಂತ ಹೇಗ್ ಕೆಲವೊಂದು ದುಷ್ಟಶಕ್ತಿಗಳು ಪ್ರಯತ್ನ ಪಡ್ತಾ ಇದ್ವು, ಅದೇ ರೀತಿ ಇವ್ರ ವಿಷಯದಲ್ಲೂ ತಡಗೋಡೆಯಾಗಿ ನಿಂತಿರೋದು ಆ ತುಳಸಿ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ರಾಘು ಝಾನ್ಸಿ ಮನ್ಸನ್ನ ಗೆಲ್ಲಬೇಕು, ಅವಳು ಮರ್ತಿರೋ ನೆನಪುಗಳನ್ನ ವಾಪಸ್ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ಆ ಪ್ರಯತ್ನಕ್ಕೆ ಖಂಡಿತ ಆ ತುಳಸಿಯವ್ರ ಅಡ್ಡಿ ಮಾಡೇ ಮಾಡ್ತಾರೆ ಮೇಡಮ್. ಸದ್ಯದ ಪರಿಸ್ಥಿತಿಲಿ ಅಪಾಯ ಅನ್ನೋದು ರಾಘು ಅವ್ರ ಬೆನ್ ಹಿಂದೆನೆ ಇದೆ ರಾಮಾಚಾರಿ. ಜೊತೆಲೆ ಇಟ್ಕೊಂಡು ಮಸಲತ್ ಮಾಡೋರ್ ಬಗ್ಗೆ ತುಂಬಾ ಹುಷಾರಾಗಿರ್ಬೇಕು ಮೇಡಮ್, ಇಲ್ಲ ಕೊನೆಗೆ ಎಲ್ಲ ಅಂತ್ಯ ಹಾಡ್ಬಿಡ್ತಾರೆ. ಯಾವುದೇ ಕಾರಣಕ್ಕೂ ನಮ್ ವಿಚಾರದಲ್ಲಿ ನಮ್ಮಮ್ಮ ಮತ್ತೆ ಕೆಲವ್ರು ಆಟ ಆಡಿದ ರೀತಿ ಇಲ್ಲಿ ನಾವು ಅವಕಾಶ ಮಾಡ್ಕೊಡ್ಬಾರ್ದು. ಆ ತುಳಸಿಗ್ ಬುದ್ಧಿ ಕಲ್ಸಿದ್ರೇನೆ
ಎಲ್ಲ ಸರಿ ಹೋಗೋದು. ರಾಘು ಝಾನ್ಸಿ ಜೀವನದಲ್ಲಿ ಒಳ್ಳೇದಾಗೋದು. ಅಂದ್ರೆ ಸದ್ಯದ ಪರಿಸ್ಥಿತಿಲಿ ನಾವು ದುಡ್ಕೋದ್ ಬೇಡ ಮೇಡಮ್. ಯಾಕೆ ಹೀಗೆ ಹೇಳ್ತಿದ್ದೆ ರಾಮಾಚಾರಿ? ಮೇಡಮ್, ಮುಳ್ಳು ಕಾಲಕ್ಕೆ ಚುಚ್ಚಿದಾಗ ಅದನ್ನ ತೆಗಿಯಕ್ ಆತರ ಮಾಡಬಾರ್ದು, ಇಲ್ಲ ನಮ್ ಕಾಲೇ ನೋವಾಗುತ್ತೆ. ಹಾಗಂತ ಮುಳ್ಳನ್ನ ಅಲ್ಲೇ ಬಿಡೋಕ್ಕಾಗತ್ತಾ? ಬಿಡ್ಬೇಕು ಅಂತ ಹೇಳ್ತಾ ಇಲ್ಲ, ಆದ್ರೆ ಗಡಿಬಿಡಿ ಮಾಡದೆ ಮೊದಲು ಕಾಲಿಗೆ ಏಟ್ ಹಾಕೋದನ್ನ ತಪ್ಪಿಸ್ಬೇಕು. ಈಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ರಾಮಾಚಾರಿ? ವೆರಿ ಸಿಂಪಲ್. ಈಗ ಮುಳ್ಳು ಕಾಲಲ್ಲಿ ಆಳಕ್ಕೆ ಹೋಗಿದ್ದಾಗ ಏನ್ ಮಾಡ್ತೀರಿ ಹೇಳಿ? ಮೊದಲು ಚರ್ಮ ಒಂದ್ ಸ್ವಲ್ಪ ಕಿತ್ತಿ ಅಲ್ಲಿಗೆ ಕಳ್ಳಿ ಹಾಲು ಬಿಡ್ತಾರಲ್ವಾ, ಅವಾಗ ಮುಳ್ಳು ತನಕ್ ತಾನೇ ಮೇಲ್ ಬರುತ್ತಲ್ವಾ. ಆದ್ರೆ ಇವರು ಮೇಲ್ ಬರೋರಲ್ಲ ರಾಮಾಚಾರಿ, ಬಿಟ್ರೆ ಒಳಗಡೆನೆ ಹೋಗಿ ಅಲ್ಲಿ ದೊಡ್ಡ ಗಾಯ ಮಾಡೋರು. ಗೊತ್ತು ಮೇಡಮ್, ಆದ್ರೆ ಈ ಕಡೆ ಒಳಗಡೆನೂ ಹೋಗದೆ ಮೇಲ್ ಸುಲಭವಾಗಿ ಬರ್ಬೇಕು ಅಂದ್ರೆ ರಾಘು ಅನ್ನೋ ಪಿನ್ನನ್ನ ತುಂಬಾ ಎಚ್ಚರಿಕೆಯಿಂದ ಬುದ್ಧಿವಂತಿಕೆಯಿಂದ ಬಳಸ್ಕೋಬೇಕು. ನೀನ್ ಹೇಳ್ತಿರೋದು ಸರಿ ಇದೆ ರಾಮಾಚಾರಿ. ಮೊದ್ಲು ರಾಘು ಅವರು ಒಳಗ್ ಹೋಗಿ ಸೇರ್ಕೊಳ್ಳಿ, ಆಮೇಲೆ ಅವಳನ್ನ ಅಲ್ಲಿದ್ಕೊಂಡೆ ಡೀಲ್ ಮಾಡ್ಬೋದು. ಸತ್ಯ ಮೇಡಮ್, ಇನ್ ಮುಂದೆ ಹೇಗೆ ಬೇಕಾದ್ರೂ ಆಟ ಆಡಿಸ್ಬೋದು. ಹಲೋ ರಾಮಾಚಾರಿ ಅವರೇ, ನಾನೇ ನಿಮಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡ್ಬಿಟ್ರಿ. ಹೌದಾ, ಏನ್ ವಿಷಯ ರಾಘು? ನಾನು ಇವತ್ತಿಂದ ಒಂದೊಳ್ಳೆ ಕೆಲ್ಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಅದಕ್ಕೆ ನಿಮ್ ಶ್ರೀಮತಿಯವ್ರ ಆಶೀರ್ವಾದ ಬೇಕಿತ್ತು. ಏನು ತಂಗಿಗೆ ಹತ್ರ ಆಗಕ್ ಹೊರಟಿದ್ಯಾ? ಹೌದು ರಾಮಾಚಾರಿ ಅವರೇ, ಆ ಪ್ರಯತ್ನ ಇವತ್ತಿಂದನೇ ಶುರು. ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಅವ್ರ ಆಫೀಸ್ಗೆ ಎಂಟ್ರಿ ಕೊಟ್ಟಿದ್ದೀನಿ. ನಿನ್ ಪ್ರಯತ್ನಕ್ಕೆ, ಒಳ್ಳೆ ಉದ್ದೇಶಕ್ಕೆ ನಮ್ಮ ವಿಶ್ವಾಸ ಯಾವಾಗ್ಲೂ ಇರುತ್ತೆ ರಾಘು. ಯಾವುದೇ ಕಾರಣಕ್ಕೂ ಇಟ್ಟಿರೋ ಹೆಜ್ಜೆಯನ್ನ ಹಿಂದಿಡದೆ ಮುನ್ನುಗ್ಗಿ, ಖಂಡಿತ ನಿಮ್ ಪ್ರಯತ್ನಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು ರಾಮಾಚಾರಿ ಅವರೇ. ಆದ್ರೆ ರಾಘು, ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ನೋಡಿ. ಆಪತ್ತು ಅನ್ನೋದು ನಿಮ್ ಬೆನ್ ಹಿಂದೆನೆ ಇದೆ, ನೀವು ತುಂಬಾ ಹುಷಾರಾಗಿ ಹೆಜ್ಜೆ ಇಡಬೇಕು. ಯಾವ ಆಪತ್ತಿನ ಬಗ್ಗೆ ಮಾತಾಡ್ತಿದ್ದೀರಾ ರಾಮಾಚಾರಿ ಅವರೇ? ತುಳಸಿ ಅನ್ನೋ ಆಪತ್ತಿನ ಬಗ್ಗೆ. ನೋಡಿ ರಘು, ಆ ತುಳಸಿ ಬೇರೆ ಏನೋ ಆಟ ಆಡ್ತಾ ಇದ್ದಾರೆ. ಆ ರೀತಿ ಅವ್ರು ಏನ್ ಮಾಡೋದಕ್ಕೆ ಸಾಧ್ಯ ರಾಮಾಚಾರಿ ಅವರೇ? ಅದೇ ಗೊತ್ತಾಗ್ತಿಲ್ಲ ರಾಘು. ಅವತ್ತು ಸಂಪತ್ ಸರ್ ಝಾನ್ಸಿ ಹತ್ರ ನಿಮ್ ಮದ್ವೆ ವಿಚಾರನ ಮುಚ್ಚಿಟ್ಟಿದ್ದು, ಮತ್ತೆ ನಿನ್ನ ಹತ್ರ ಮಾತಾಡಿರೋದು, ಎಲ್ಲಾದ್ರ ಹಿಂದೆ ಆ ತುಳಸಿ ಇದ್ದಾರೆ ಅನ್ನೋದಂತೂ ಪಕ್ಕ. ಸಂಪತ್ ಸರ್ನ ಯಾವುದೋ ಒಂದು ವೀಕ್ನೆಸ್ ನ ಇಟ್ಕೊಂಡು ಸತ್ಯನ ಮುಚ್ಚಿಡಂಗ್ ಮಾಡಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ತಾತ ಆ ರೀತಿ ಮಾತಾಡಿರೋದ್ರಿಂದ ಯಾರೋ ಏನೋ ಆಟ ಆಡಿದ್ದಾರೆ ಅಂತ ನನಗೆ ಅನುಮಾನ ಇತ್ತು. ಇವ್ರೆ ಅಂತ ನನಗ್ ಗೊತ್ತಿರ್ಲಿಲ್ಲ. ಆದ್ರೆ ತಾತನ್ನ ಇವರು ಯಾವ ವಿಷಯ ಹಿಡ್ಕೊಂಡು ಆಟ ಆಡಿಸ್ತಿರ್ಬೋದು? ರಘು, ಆ ವೀಕ್ ಪಾಯಿಂಟ್ ಏನು ಅಂತ ನಿಮಗ್ ಗೊತ್ತಾದ್ರೆ ಲಾಕ್ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹಾಗಾಗ್ಬೇಕು ಅಂದ್ರೆ ಈ ವಿಷಯ ಏನು ಅಂತ ನೀವು ತಿಳ್ಕೊಳ್ಳೇಬೇಕು. ಇಷ್ಟು ಕ್ಲೂ ಕೊಟ್ಟಿದ್ದೀರಲ್ಲ ರಾಮಾಚಾರಿ ಅವರೇ, ಸಾಕು. ಇನ್ಮೇಲೆ ಅವ್ರ ದಾರಿಲೇ ಹೋಗಿ ಅದೇನು ಅಂತ ತಿಳ್ಕೊತೀನಿ. ಒಳ್ಳೇದಾಗ್ಲಿ. ಆಮೇಲೆ ಯಾವುದೇ ಸಮಯದಲ್ಲಿ ಯಾವುದೇ ತರ ಸಹಾಯ ಬೇಕು ಅಂದ್ರೂ ಮುಚ್ಚುಮರೆ ಇಲ್ಲದೆ ದಯವಿಟ್ಟು ಫೋನ್ ಮಾಡಿ. ಓಕೆ ರಾಮಾಚಾರಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಾಯ್. ಆದ್ರೂ ಮೇಡಮ್, ಆ ತುಳಸಿ ಯಾವ ವಿಷಯ ಇಟ್ಕೊಂಡು ಸಂಪತ್ ಸರ್ಗೆ ಆಟ ಆಡಿಸ್ತಿರ್ಬೋದು? ಇನ್ಯಾವ ಟೆನ್ಷನ್ ಇಲ್ಲ ರಾಮಾಚಾರಿ, ಅಸಲಿ ಆಟ ಇವಾಗ ಶುರುವಾಗುತ್ತೆ. ಅದ್ಕೆ ಅದ್ಕೆ ಇದು ಏನ್ ಅದ್ಕೆ ಊಟ ತಿಂಡಿ ಎಲ್ಲ ಬಿಟ್ಟು ಹೀಗ್ ಕೂತಿದ್ಯಾ? ನೀನ್ ಈ ತರ ಊಟ ಮಾಡಲ್ಲ ಅಂತ ಹಠ ಮಾಡಿದ್ರೆ ನಿನ್ ಆರೋಗ್ಯದ ಗತಿ ಏನಾಗ್ಬೇಕು ಹೇಳು? ಒಂದೇ ಸಲ ನನ್ನನ್ನ ಕೊಂದ್ಬಿಡೆ. ಯಾಕೆ ಸುಮ್ನೆ ನರ್ಕ ತೋರಿಸ್ತೀಯ? ಸಾಯಿಸ್ಬಿಡು ನನ್ನ. ಅದ್ಕೆ ಏನಿದು ಕೂದ್ಲೆಲ್ಲ ಈ ತರ ಹರಡ್ಕೊಂಡಿದ್ದೀರಾ? ಮೊದ್ಲು ಕೂದ್ಲು ಕಟ್ಕೊಳ್ಳಿ. ಬನ್ನಿ ನಾನೇ ಕಟ್. ಹಾ, ಇವಾಗ ನೋಡಿ
ನಾನು ಅದಕ್ಕೆ ತರ ಕಾಣಿಸ್ತಾ ಇದ್ದೀರ. ಅಲ್ಲ ಅದಕ್ಕೆ ನಾನು ನಿಮ್ಗೆ ಆ ರೀತಿ ಕೊಲ್ಲಬೇಕಾಗಿದ್ದಿದ್ರೆ ನಿಮ್ಮನ್ನ ಯಾಕೆ ಕಾಪಾಡ್ಬೇಕಿತ್ತು? ಇಷ್ಟು ವರ್ಷ ಜೋಪಾನವಾಗಿ ಯಾಕೆ ನೋಡ್ಕೊಳ್ಬೇಕಿತ್ತು ಹೇಳಿ? ನೀನೆಲ್ಲ ನನ್ನ ಜೋಪಾನ ಮಾಡ್ತಾ ಇದೀಯಾ? ಅವತ್ತೇ ನನ್ನ ಗಂಡ ನನಗ್ ಬೆಂಕಿ ಹಚ್ಚಿ ಸಾಯ್ಸಕ್ ಹೋದಾಗ ನನ್ನ ಯಾಕೆ ಬದುಕಿಸ್ದೆ? ಅವತ್ತೇ ಸಾಯಕ್ ಬಿಟ್ಬಿಡ್ಬೇಕಾಗಿತ್ತು. ಅದು ಬಿಟ್ಟು ನನ್ನನ್ನ ಅವತ್ತು ಕಾಪಾಡಿ ಇಲ್ಲಿ ಕರ್ಕೊಂಡ್ ಬಂದು ಜೀವಂತ ಶವ ಮಾಡ್ತಾ ಇದೀಯಲ್ಲೇ. ಯಾಕೆ ಯಾಕೆ ಹೀಗ್ ಮಾಡ್ತಾ ಇದೀಯಾ? ಅದಕ್ಕೆ ಇಲ್ಲಿ ಏನ್ ತೊಂದರೆ ಆಗಿದೆ ಅಂತ ಈ ತರ ಫೀಲ್ ಮಾಡ್ಕೊಳ್ತಾ ಇದ್ದೀರಾ? ಟೈಮ್ ಟು ಟೈಮ್ ನಿಮಗೆ ಏನೇನ್ ಬೇಕೋ ಅದೆಲ್ಲ ಸಿಗ್ತಾ ಇದೆ ಅಲ್ವಾ? ನನ್ನ ಕುಟುಂಬದಿಂದ ನನ್ನ ದೂರ ಮಾಡಿ ಏನ್ ಕೊಟ್ರು ಏನೇ ಪ್ರಯೋಜನ? ನನ್ ಕಣ್ಣಿಗೆ ಬೆಳಕಾಗಿ ಹುಟ್ಟಿದ್ ನನ್ ಮಗುನ ನನ್ ಕಣ್ಣಿಗೆ ಕಾಣ್ದೇ ಇರೋ ಮಾಡ್ಬಿಟ್ಟಿಯಲ್ಲೇ. ಮಗುನ ಮರಕ್ಕೆ ನಗು ನನಗೆ ಸಿಗೋದಕ್ಕೆ ಮುಂಚೆ ಅವಳು ನನ್ನಿಂದ ದೂರ ಮಾಡ್ಬಿಟ್ಟಲ್ಲೇ. ಈ ತಾಯಿ ಒಡನ್ನ ಖಾಲಿ ಮಾಡ್ಬಿಟ್ಟಲ್ಲೇ. ವಯಸ್ಸಾದ ಮಾವನ್ ಕಾಳಜಿ ಮಾಡೋದು, ವಯಸ್ಸಿಗೆ ಬಂದಿರೋ ಮಗಳನ್ನ ಪ್ರೀತಿಯಿಂದ ಸಾಕು ಜವಾಬ್ದಾರಿನ ಕಿತ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಅದಕ್ಕೆ ಅಂತ ಕೆಲ್ಸದವ್ರಿದ್ದಾರೆ, ಅವ್ರು ನೋಡ್ಕೊಳ್ತಾರ ಬಿಡಿ. ಇನ್ ನಾನು ನಿಮ್ ಫ್ಯಾಮಿಲಿ ತಾನೆ, ನಾನ್ ನಿಮ್ ಜೊತೆನೇ ಇದೀನಲ್ಲ, ನಿಮ್ಗೆ ಯಾವ್ದೇ ರೀತಿ ಕೊರತೆ ಇಲ್ದಿದ್ದಾಗ ನೋಡ್ಕೊಳ್ತೀನಿ ಬಿಡಿ. ಈ ಕತ್ಲೆ ಕೋಣೆಯಿಂದ ಮೊದಲು ನನ್ನ ಆಚೆ ಕರ್ಕೊಂಡು ನನ್ ಮಗಳ ಜೊತೆ ಬದುಕೋ ಅವಕಾಶ ಮಾಡ್ಕೊಡು. ಅಲ್ಲ ನೀವಿವಾಗ ಹೊರಗಡೆ ಹೋಗಿ ಏನ್ ಮಾಡ್ಬೇಕು ಹೇಳಿ? ನನ್ ಮಗಳನ್ನ ನೋಡ್ಬೇಕು. ಅವಳು ಹೇಗಿದ್ದಾಳ ಏನೋ ಅವಳನ್ನ ನೋಡ್ಬೇಕು ನಾನು. ಅಯ್ಯೋ ಯಾಕತ್ಗೆ ಅಷ್ಟು ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದೀರಾ? ಸಾಯ್ತಾ ಇದ್ದೋಳ್ನ ಕಾಪಾಡಿದ ತಪ್ಪ ನಂದು? ಅವತ್ತೇ ಸತ್ತೋಗಿದ್ರೆ ಸಮಾಧಿ ಒಳಗೆ ನೆಮ್ಮದಿಯಾಗಾದ್ರೂ ಇರ್ತಾ ಇದ್ದೆ. ನನ್ನ ಸಂತೋಷ ಕನಸು ಎಲ್ಲದನ್ನು ಸಾಯಿಸ್ಕೊಂಡು ನನ್ನ ಕೈ ಬದುಕಕ್ಕಾಗ್ತಾ ಇಲ್ಲ ತುಳಸಿ, ನನ್ನ ಕೈ ಬದುಕಕ್ಕಾಗ್ತಾ ಇಲ್ಲ. ಅದಕ್ಕೆ ರಿಲ್ಯಾಕ್ಸ್, ಸ್ವಲ್ಪ ತಾಳ್ಮೆ ಇರ್ಲಿ. ಅದಕ್ಕೆ ಎಲ್ಲ ಸರಿ ಹೋಗುತ್ತೆ. ನೀವು ಬಯಸ್ತಾ ಇರೋ ದಿನ ಹತ್ರ ಬರ್ತಾ ಇದೆ. ಯಾವಾಗ ಸಮಯ ಬರುತ್ತೆ? ಯಾವಾಗ ದಿನ ಬರುತ್ತೆ? ಈಗ ಅಂದ್ಕೊಂಡೆ ಇಷ್ಟು ವರ್ಷ ಕಳೆದು ಹೋಗ್ತಲ್ಲೇ. ಕಳೆದು ಹೋಗಿರೋ ದಿನದ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೋಸ್ಕರ ನಿಮ್ ಮಗಳು ವೇಟ್ ಮಾಡ್ತಾ ಇದ್ದಾಳೆ. ಅಷ್ಟು ವರ್ಷದಿಂದ ನೀನ್ ಇದನ್ನ ಹೇಳ್ತಾ ಇದೀಯಲ್ಲ, ಯಾವಾಗ್ಲೇ ಅವಳು ನನಗ್ ತೋರಿಸ್ತೀಯ? ಯಾವಾಗ ತೋರಿಸ್ತೀಯ? ನನ್ನ ಮಗ ನಿನ್ ಮಗಳನ್ನ ಮದುವೆ ಆಗಿದ್ದ ನಿನ್ನ ತಪ್ಪಾಪಿ ಮಗನ್ ಜೊತೆ ನನ್ನ ಮಗಳ ಮದುವೆ ಆಗ್ಬಾರ್ದು. ಅದಕ್ಕೆ ನೀನ್ ಹೀಗೆಲ್ಲ ಅನ್ಕೊಂಡ್ರೆ ನಿನ್ ಮಗಳನ್ನ ನೋಡೋದು ಹೇಗೆ? ನೀನು ನಿನ್ ಮಗಳನ್ನ ನೋಡ್ಬೇಕು ಅಂದ್ರೆ ಅವಳು ನನ್ನ ಮಗನ್ನ ಮದ್ವೆ ಆಗ್ಲೇಬೇಕು. ಯಾಕೆ ಗೊತ್ತಾ? ಅವಳ ಮದ್ವೆಗೆ ನಿನ್ನೇ ಗಿಫ್ಟ್ ಆಗಿ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಅದು ನಡಿಬೇಕು ಅಂದ್ರೆ ಮದ್ವೆ ಆಗ್ಲೇಬೇಕು ಅಲ್ವಾ ಅದಕ್ಕೆ? ಸಾಧ್ಯ ಇಲ್ಲ, ಅದು ಮಾತಾಡ ಸಾಧ್ಯ ಇಲ್ಲ ಕಣೆ. ಅದನ್ನ ಸಾಧ್ಯ ಮಾಡೋದಕ್ಕೆ ತಾನೇ ನಾನಿರೋದು. ಒಂದು ಮಾತು ಹೇಳ್ತೀನಿ ಕೇಳಿಸ್ಕೊ. ನಾನಿಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ
ನನ್ ಮಗಳು ಚೆನ್ನಾಗಿರ್ಲಿ ಅಂತ ಹೇಳ್ಕೊತಾ ಇದ್ದೀನಿ. ಅವಳು ಚೆನ್ನಾಗಿದ್ದಾಳೆ, ಮುಂದೆನೂ ಚೆನ್ನಾಗಿರ್ತಾಳೆ ಅದಕ್ಕೆ. ಇಲ್ಲ, ನನ್ ಮಗಳು ನಿನ್ ಮಗನ್ ಜೊತೆ ಚೆನ್ನಾಗಿರೋದಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಿನ್ನಂತ ರಾಕ್ಷಸಿ ಸೊಸೆಯಾಗಿ ಒಳಗ್ ಬದುಕೋಕಾಗೋದೇ ಇಲ್ಲ. ಅದಕ್ಕೆ ನಾನ್ ನಂಬಿರೋ ದೇವ್ರಲ್ಲಿ ನಾನು ಬೇಡ್ಕೊತಾನೆ ಇದ್ದೀನಿ. ಆ ದೇವ್ರು ನನ್ನ ಮಗಳ ಕೈ ಬಿಡಲ್ಲ. ನಿನ್ನಂತ ರಾಕ್ಷಸಿಂದ ನನ್ನ ಮಗಳನ್ನ ಕಾಪಾಡಕ್ಕೆ ಯಾರನ್ನಾದ್ರೂ ಅವ್ನು ಕನಸೇ ಕನಸ್ತಾನೆ. ಐ ಆಮ್ ಸೋ ಸಾರಿ ಅತ್ಗೆ. ನೀನ್ ಅನ್ಕೊಂಡಿರೋದು ನಿಜ ಆಗದೆ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊ. ಯಾಕೆ ಅಂದ್ರೆ ನಾನ್ ಅನ್ಕೊಂಡಿದ್ದಾದ್ರೆ ಮಾತ್ರ ನೀನು ನಿನ್ ಮಗಳನ್ನ ನೋಡೋದಿಕ್ಕಾಗತ್ತು. ಅದ್ ಆಗಿಲ್ಲ ಅಂದ್ರೆ ಅದು ಏನೇಳು ನಿನ್ನ ಆಸೆ, ಆ ಆಸೆ ಹಾಗೇ ಉಳ್ಕೊಳುತ್ತೆ. ಏಯ್, ಅದಕ್ಕೆ ನಾ ಚೆನ್ನಾಗಿ ನೋಡ್ಕೊಳ್ರು. ಸುಮ್ನೆ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ಬೇಡ. ಈ ಮದ್ವೆ ಕನ್ಸ್ ಕಾಣ್ಬೇಡ. ಆದಷ್ಟು ಬೇಗ ನನ್ನ ಮಗ ನಿನ್ನ ಮಗಳ ಮದುವೆ ಇನ್ವಿಟೇಷನ್ ತಗೊಂಡ್ ಬರ್ತೇನೆ. ಬರ್ಲಾ ಅದ್ಕೆ? ಇದಕ್ಕೆ ಆ ನನ್ನ ದೇವ್ರ ಅವಕಾಶ ಕೊಡಲ್ಲ ಕಣೆ. ಈ ತಾಯಿ ಕೋರಿಕೆನ ನನ್ನಪ್ಪ ಈಡೇರಿಸ್ತಾನೆ. ದೇವ್ರೆ, ಈ ರಾಕ್ಷಸಿಯಿಂದ ನನ್ ಮಗಳನ್ನ ಕಾಪಾಡಪ್ಪ. ಅವಳನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆ ನನ್ಗಿದೆ ತಂದೆ. ಆ ನಂಬಿಕೆನ ಉಳಿಸ್ಕೊ. ಆ ನಂಬಿಕೆನ ಉಳಿಸ್ಕೊ ನನ್ನಪ್ಪ. ಹಾಯ್. ವಾವ್. ಹಾಯ್ 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 ಹಾಯ್. ವಾವ್, ಲುಕ್ಕು ಗೆಟಪ್ ಎಲ್ಲ ಸೂಪರ್ ಸರ್, ಸಕ್ಕತ್ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕರ್ಮ ಕಂಡ ಏನ್ರ ಮಾಡ್ತಿದ್ರಲ್ಲ, ಏನು ಮಾಡಬಾರ್ದು ಅಂತ ಹೇಳಿದ್ನೋ ಅದನ್ನೇ ಮಾಡ್ತಿದ್ರಲ್ಲ. ನಿಮ್ ಡಿಕ್ಷನರಿಲಿ ಮಾಡಬಾರ್ದು ಅಂದ್ರೆ ಮಾಡ್ಬೇಕು ಅಂತ ಏನಾದ್ರು ಟ್ರಾನ್ಸ್ಲೇಟ್ ಆಗಿದ್ಯಾ? ಸಾರಿ ಸರ್, ಅವ್ರನ್ನ ನೋಡಿದ ತಕ್ಷಣ ನೀವ್ ಹೇಳಿದ್ದೆ ಮರ್ತೋದ್ವಿ. ಏನ್ ಮಾಡ್ತಿದ್ರಿ? ಕುತ್ಕೊಳ್ಳಮ್ಮ, ಕುತ್ಕೋ. ಓಕೆ ಸರ್, ಎಲ್ಲ ರೆಡಿ ಇದೆ, ಬನ್ನಿ ಸರ್. ಆಮೇಲೆ ಇನ್ನೊಂದು ಸರ್, ನಾನು ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ ಸರ್? ಸರ್, ಮೇಡಮ್ ಹತ್ರ ನಿಮಗೆಲ್ಲ ಹೇಳಿ ಬಿಲ್ಡಪ್ ಕೊಟ್ಟಿದ್ದೀನಿ ಸರ್. ಆಲ್ರೆಡಿ ನೀವು ಸೆಲೆಕ್ಟ್ ಆಗಿದ್ದೀರಾ. ಇನ್ನೇನಿದ್ರು ಜಸ್ಟ್ ಅಪಾಯಿಂಟ್ಮೆಂಟ್ ಲೆಟರ್ ಅಲ್ಲಿ ಅವರು ಸೈನ್ ಹಾಕೋದಷ್ಟೇ ಬಾಕಿ. ಸ್ವಲ್ಪ ಒಂದು ಸ್ಮಾಲ್ ಕರೆಕ್ಷನ್ ಪ್ಲೀಸ್ ತೆಗೀರಿ ಸರ್. ಸೂಪರ್. Yeah. No problem. I'll get it done. Don't worry about that. I'll handle everything. ಸರ್, ಏನ್ ಮಾಡ್ತಿದ್ದೀರಾ? ಕೂತಿದ್ದೀನಿ. ಅವ್ರ ಮುಂದೆ ಸೇರಿರೋದೆ ಕೂರಕಲ್ವರ. ಸರ್, ನೀವು ಬಂದಿರೋದು ಡ್ರೈವರ್ ಕೆಲ್ಸಕ್ಕೆ ಇಂಟ್ರು ಬರೋದ್ ಮರಿಬೇಡಿ. ಡ್ರೈವರ್ ಏನಾದ್ರು ಚೇರ್ ಮೇಲೆ ಕೂರ್ಬಾರ್ದು ಅಂತ ಏನಾದ್ರು ಬರ್ದಿದ್ಯಾ? ಅಯ್ಯೋ ಸರ್, ಕೂರೋದು ಇರ್ಲಿ ಸರ್, ಅಟ್ಲೀಸ್ಟ್ ಕಾಲ್ ಮೇಲೆ ಕಾಲ್ ಹಾಕಿದ್ರಲ್ಲ ಅದನ್ನಾರು ತೆಗೀರಿ ಸರ್. ನಾನೇನ್ ಈ ಟೇಬಲ್ ಮೇಲೆ ಕಾಲ ಸರ್, ಬಿಟ್ರೆ ಅವ್ರ ತಲೆ ಮೇಲೆ ಕಾಲ್ ಹಾಕ್ತೀರಾ ಸರ್ ನೀವು? ಹಾಕಿಲ್ಲ ತಾನೆ? ಇಲ್ಲ. ನಾನು ಹಾಕಿರೋದು ನನ್ನ ಕಾಲ್ ಮೇಲೆ. ಅಯ್ಯೋ, ಹೇಗಪ್ಪ ಅರ್ಥ ಮಾಡಿಸೋದು? ಸರ್, ಯಾಕೆ ಹಿಂಗ್ ಮಾಡ್ತಿದ್ದೀರು? ರಾಯ್, ಇದನ್ನ ಆಟಿಟ್ಯೂಡ್ ಅಂತಾರೆ. ನಮ್ ಗೆಟಪ್ ತಕ್ಕಂಗೆ ಆಟಿಟ್ಯೂಡ್ ಚೇಂಜ್ ಆಗ್ಬೇಕಲ್ವಾ? ಸರ್, ನಿಮ್ ಆಟಿಟ್ಯೂಡು ನಮ್ ಮೇಡಮ್ಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನೇನ್ ಮಾಡಿ? ಅಯ್ಯೋ, ಏನ್ ಮಾಡ್ಲಿ? Yes. ನೀನಾ?
ನಾನ್ ನಿಮ್ಮಂತ ಹುಡುಗಿರ್ ಚೀಪ್ ಗಿಮಿಕ್ಸ್ಗೆಲ್ಲ ಟ್ರ್ಯಾಪ್ ಆಗಲ್ಲ ಅಂತ ಕಾಫಿ ಡೇ ಅಲ್ಲಿ ಗೊತ್ತಾದ್ಮೇಲೂ ನಾನ್ ಡ್ರೈವರ್ ಕೆಲ್ಸಕ್ಕೆ ಅಪ್ಲೈ ಮಾಡಿದೀನಿ ಅನ್ನೋದನ್ನ ತಿಳ್ಕೊಂಡು ಈ ರೀತಿ ಟ್ರೈ ಮಾಡ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಬಾಯ್ ಯಾವ್ನು ಬಾಯ್ ಬಂದಾಗ ಮಾತಾಡ್ತಿದ್ದಾನೆ. ಮೇಡಮ್ ಅದು ಅದು ಸರ್ ದಯವಿಟ್ಟು ಏನು ಮಾತ್ರ ಬಿಡಿ ಸುಮ್ಮನೆ ಇರಿ ಸರ್. ಇವ್ರ ಉದ್ದೇಶನೇ ನಿನ್ ಮೂಲಕ ನನ್ನನ್ನು ಇಲ್ಲಿ ಕರೆಸ್ಕೊಂಡು ಬುಟ್ಟಿಗೆ ಹಾಕೊಳತ್ತಾನೆ. ಒಂದ್ ತಿಳ್ಕೊಂಬಿಡಿ, ಇಂಥದಕ್ಕೆಲ್ಲ ಈ ರಾಘವೇಂದ್ರ ಬಗ್ಗಲ್ಲ. ಬಿಕಾಸ್ ಐ ಹೇಟ್ ಗರ್ಲ್ಸ್. ಯಾವುದೇ ಕಾರಣಕ್ಕೂ ನಿಮ್ ಕೈ ಕೆಳಗಡೆ ಕೆಲಸ ಮಾಡಲ್ಲ. ಸರ್ ಏನ್ ಮಾತಾಡ್ತಾ ಇದ್ದೀರಿ? ಇರೋದನ್ನೇ ಹೇಳ್ತಾ ಇದೀನಿ, ನಾನೀ ಕೆಲಸ ಮಾಡಲ್ಲ. ನಿಂತ್ಕೋ. ಹಲೋ, ನಿಂತ್ಕೋ ಕೂತ್ಕೊಂತ ಆರ್ಡರ್ ಮಾಡೋದಕ್ಕೆ ನಾನ್ ನಿಮ್ ಡ್ರೈವರ್ ಅಲ್ಲ. ಜಾಯ್ ಏಯ್